ನನಗೀಗ ಸರ್ಜರಿ ಪೋಸ್ಟಿಂಗಲ್ಲಿ 24 ಅವರ್ಸ್ ಡ್ಯೂಟಿ ಇದೆ. 24 ಅವರ್ಸ್ ಡ್ಯೂಟಿಯಲ್ಲಿ ನಾವು ಇಂಟರ್ನ್ ಡಾಕ್ಟರ್ಸ್ ಆಗಿ ಏನೇನು ಮಾಡ್ತೀವಿ ಅಂತ ಈ ವ್ಲಾಗಲ್ಲಿ ನೋಡೋಣ. ಅದರಲ್ಲಿ 24 ಅವರ್ಸ್ಗಿಂತ ಜಾಸ್ತಿನೇ ಇರ್ತೀವಿ. ಮಾರ್ನಿಂಗ್ ಡ್ಯೂಟಿ ಪ್ಲಸ್ ನೈಟ್ ಡ್ಯೂಟಿ ಪ್ಲಸ್ ನೆಕ್ಸ್ಟ್ ಡೇ ಹಾಫ್ ಡೇ ಇರಬೇಕಾಗುತ್ತೆ. ಮಾರ್ನಿಂಗ್ ಆಸ್ ಯೂಶುವಲ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ರೌಂಡ್ಸ್ ಎಲ್ಲ ಮುಗಿದ್ಮೇಲೆ ಪೇಷಂಟ್ಸ್ ಕೇಸ್ ಶೀಟ್ಸ್ ಎಲ್ಲ ಬರೆದು ಯಾವ ಕೇಸಸ್ ಇದಾವೆ ನಮ್ಮ ವಾರ್ಡಲ್ಲಿ ಅಂತ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಹಾಗೆ ನಾವು ವಾರ್ಡಲ್ಲೇ ಇದ್ದು ಪೇಷಂಟ್ಸ್ನೆಲ್ಲ ನೋಡ್ಕೋಬೇಕಾಗುತ್ತೆ. ಫಸ್ಟ್ ಹಾಫಲ್ಲಿ ಇದೆಲ್ಲ ಕೆಲಸ ಮುಗೀತು. ಲಂಚ್ ಟೈಮ್ಗೆ ಸಕ್ಕದಾಗಿರೋ ಬಿರಿಯಾನಿ ತಿಂದೆ, ನಾಳೆವರೆಗೂ ಎನರ್ಜಿ ಬೇಕು ಅಂತ. ನೆಕ್ಸ್ಟ್ ಹಾಫಲ್ಲಿ OPDಯಲ್ಲಿ ಕೂತ್ಕೊಂಡು ಯಾವ ಪೇಷಂಟ್ಸ್ ಬರ್ತಾರೆ, ಏನೇನು ಕೇಸಸ್ ಅಂತ ಸ್ಟಡಿ ಮಾಡಿದಾಯ್ತು. ಆ್ಯಂಡ್ ಅದರ ಜೊತೆಗೆ ವಾರ್ಡಲ್ಲಿ ಅಡ್ಮಿಟ್ ಆಗಿರೋ ಪೇಷಂಟ್ಸ್ಗೆ ಯಾರ್ಯಾರಿಗೆ ಡ್ರೆಸ್ಸಿಂಗ್ಸ್ ಎಲ್ಲ ಚೇಂಜ್ ಮಾಡಬೇಕು ಅಂತ ನೋಡಿ ಅವ್ರಿಗೆ ಡ್ರೆಸ್ಸಿಂಗ್ಸ್ ಎಲ್ಲ ಚೇಂಜ್ ಮಾಡಿದೆ. ಅಷ್ಟರಲ್ಲಿ ಸಂಜೆ ಆಯಿತು. ನನ್ನ ಫ್ರೆಂಡ್ ಒಬ್ಬದ್ದು ಬರ್ಡೇ ಇತ್ತು ಅಂತ ಹಾಸ್ಪಿಟಲ್ಗೆ ಕೇಕ್ ತರಿಸಿ ಕಟ್ ಮಾಡಿಸಿ ಬೆಳಗ್ಗೆಯಿಂದ ಕೇಕ್ಗೋಸ್ಕರನೇ ವೆಯ್ಟ್ ಮಾಡ್ತಿದ್ದಿದ್ದು ನಾವು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ. ಆ್ಯಂಡ್ 4:30ಗೆ ಎಲ್ಲರದು ಡ್ಯೂಟಿ ಮುಗೀತು, ಎಲ್ಲರೂ ಹೋದ್ರು. ನಾನು ಇನ್ನೂ ಒಂದು ಡ್ರೆಸ್ಸಿಂಗ್ ಇತ್ತು ಅಂತ ಡ್ರೆಸ್ಸಿಂಗ್ ಮುಗಿಸಿ ಸಿಸ್ಟಮಲ್ಲಿ ಸ್ವಲ್ಪ ಪೇಷಂಟ್ಸ್ ಎಲ್ಲ ಅಡ್ಮಿಟ್ ಆಗಿರೋರ್ನ ಎಂಟರ್ ಮಾಡಬೇಕಿತ್ತು. ಆ ಕೆಲಸನ ಮುಗಿಸಿದೆ. ಡಿನ್ನರ್ ಆದ್ಮೇಲೆ ಮತ್ತೆ ನೈಟ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಅರ್ಲಿ ಮಾರ್ನಿಂಗ್ ಒಂದು ಎಮರ್ಜೆನ್ಸಿ ಅಪೆಂಡಿಕ್ಸ್ ಸರ್ಜರಿ ಇತ್ತು, ಸೊ ಸರ್ಜರಿಗೆ ಹೋಗಿದ್ದೆ. ಇದರ ಫುಲ್ ವ್ಲಾಗ್ ಅನ್ನ ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ಸ್ಟೇ ಟ್ಯೂನ್ಡ್. ಸರ್ಜರಿಗೆ ಟೈಮ್ ಹೋಗ್ಬಿಟ್ಟಿತ್ತು, ಅದಕ್ಕೆ ಓಡ್ತಿದ್ದೀನಿ. ಸೊ ಇಷ್ಟು ಇವತ್ತಿನ ವ್ಲಾಗ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಓಕೆ, ಬಾಯ್.